ರಾಜ್ಯ ರಾಜಕೀಯದಲ್ಲಿ ಕಿಚ್ಚನ್ನ ಹಚ್ಚಿಸ್ತಾ ಇದೆ ಕರಿಯ ಕುಳ್ಳ ಹೇಳಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರದ ಬೆನ್ನಲ್ಲೇ ಜಮೀರ್ ಅಹಮದ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಲ್ಲ, ಯೂಟರ್ನ್ ಕುಮಾರಸ್ವಾಮಿ. ಮತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಲೇವಡಿಯನ್ನ ಮಾಡಿದ್ದಾರೆ. ಮೊನ್ನೆ ಗಮನಿಸಿದ್ವಿ ನಾವು ಓಪನ್ ಸ್ಟೇಜ್ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಹೇಗೆ ಹೇಳಿಕೆಯನ್ನು ಕೊಟ್ಟರು ಅಂತ. ಕರಿಯ ಕುಮಾರಸ್ವಾಮಿ ಅಂತ ಉರ್ದು ಭಾಷೆಯಲ್ಲಿ ಓಪನ್ ಸ್ಟೇಜ್ ಅಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅದು ರಾಜ್ಯವ್ಯಾಪಿ ಪಸರಿಸ್ತು. ಅದಾದ ನಂತರ ಮ್ಯಾನಿಪುಲೇಟ್ ಮಾಡಿದ್ರು. ಕುಮಾರಸ್ವಾಮಿ ಅವರು ನನಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರಿಯ ಕುಮಾರಸ್ವಾಮಿ ಅಣ್ಣ ಅಂತಿದ್ದೆ. ಈಗ ನೋಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ರು, ವಕ್ಫ್ ಸಚಿವ ಜಮೀರ್ ಖಾನ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಲ್ಲ, ಯೂಟರ್ನ್ ಕುಮಾರಸ್ವಾಮಿ ಅಂತ ಮತ್ತೆ ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಮಂಗಳೂರಿನಲ್ಲಿ. ಏನ್ ಮಾತಾಡಿದ್ರು, ಹೆಂಗೆ ಯೂಟರ್ನ್ ಬಗ್ಗೆ ಮಾತಾಡಿದ್ರು ಕೇಳ್ತಾ ಹೋಗೋಣ. ಈ ರೀತಿಯ ಒಂದು ತೀರ್ಮಾನಗಳೇನಾಗ್ತಾ ಇದೆ, ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಹೋಗಿ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲೇ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್? ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮತ ಕೇಳ್ತೀರಾ ನೀವು? ಅದು ನನ್ನ ಪ್ರಶ್ನೆ. ನೆನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವಾಗ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ಅದು ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು? ಆಮೇಲೆ ನೆನ್ನೆನೂ ಹೇಳೋದಾಗತ್ತೇ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ. ನೆನ್ನೆನೂ ಹೇಳಿದ್ದಾರೆ ಅವರು, ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು. ಹೌದು ಸ್ವಾಮಿ, ನಾವು ಭಾಳ ಬಡತನ, ಗೌಡ್ರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಹೋಗಿ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲೇ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್? ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮತ ಕೇಳ್ತೀರಾ ನೀವು? ಅದು ನನ್ನ ಪ್ರಶ್ನೆ. ನೆನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವಾಗ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ಅದು ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು? ಆಮೇಲೆ ನೆನ್ನೆನೂ ಹೇಳೋದಾಗತ್ತೇ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ. ನೆನ್ನೆನೂ ಹೇಳಿದ್ದಾರೆ ಅವರು, ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು. ಹೌದು ಸ್ವಾಮಿ, ನಾವು ಭಾಳ ಬಡತನ, ಗೌಡ್ರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿಯವರು ಗಮನಿಸ್ತಾ ಇದ್ರೆ ಈಗಾಗಲೇ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದು, ದೇವೇಗೌಡರ ಕುಟುಂಬವನ್ನ ಏನು ಮುಸಲ್ಮಾನ್ ಬಾಂಧವರು ಪೈಸೆ ಕೂಡ ಹಾಕಿ ನಾವು ಅವರ ಕುಟುಂಬವನ್ನ ಕೊಂಡ್ಕೊಂಡ್ಬಿಡ್ತೀವಿ ಅಂತ. ಈಗ ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು, ಮುಸ್ಲಿಂ ಸಮುದಾಯದವರ ಓಟು ಬೇಡ ಅಂತ. ಅದಕ್ಕೆ ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್. ನಾನು ಜನತಾದಳಕ್ಕೆ ಬರುವುದಕ್ಕೆ ಚುಂಚನಗಿರಿ ಸ್ವಾಮೀಜಿ ಅವರೇ ಕಾರಣ. ಶನಿವಾರ ನಾನು ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ಮಠದಲ್ಲೇ ಇರ್ತೀನಿ. ನಾನು ಸ್ವಾಮೀಜಿ ಮಡಿಲಲ್ಲಿ ಬೆಳೆದವ, ಅವರಲ್ಲಿ ಕೇಳಿ ಬೇಕಾದ್ರೆ ಅವರೇ ಹೇಳ್ತಾರೆ ನಾನು ಎಲ್ಲಿ ಬೆಳೆದಿದ್ದೆ, ಏನು, ಎಷ್ಟು ಟೈಮಲ್ಲಿ ನಾನು ಸ್ಪೆಂಡ್ ಮಾಡಿದ್ದೀನಿ ಅಂತ. ನಾನು ಮಠದ ಹುಡುಗ, ಚುಂಚನಗಿರಿ ಶ್ರೀ ಮಡಿಲಲ್ಲಿ ಬೆಳೆದವನಾಗಿದ್ದೀನಿ. ಹೀಗಿರುವಾಗ ಒಕ್ಕಲಿಗ ಸಮುದಾಯದ ಬಗ್ಗೆ ಹೇಗೆ ಮಾತಾಡೋದಕ್ಕೆ ಸಾಧ್ಯನಾ? ನಾನು ಕುಮಾರಸ್ವಾಮಿ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ದೀನಿ ಅಂತ ಪುನರ್ ಉಚ್ಚರಿಸಿದ್ದಾರೆ. ನಾನು ಮಠದ ಹುಡುಗ, ಚುಂಚನಗಿರಿ ಶ್ರೀ ಮಡಿಲಲ್ಲಿ ಬೆಳೆದಿದ್ದೀನಿ ಅಂತ. ಜನತಾದಳಕ್ಕೆ ಬರೋದಕ್ಕೆ ಚುಂಚನಗಿರಿ ಸ್ವಾಮೀಜಿನೇ ಕಾರಣ ಅಂತ ಹೇಳಿಕೆನ ಕೊಟ್ಟಿದ್ದಾರೆ.
ಯಾವ ತನ ಸತ್ಯನ ಹೇಳಿದ್ದಾರೆ. ಮುಂಚೆನೇ ಅವ್ರ ಹೆಸರು ಏನಿಟ್ಟಿದ್ದಾರೆ, U-turn ಕುಮಾರಸ್ವಾಮಿ. ಯಾವ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಟರ್ನ್ ಮಾಡಿಬಿಡ್ತಾರೆ ಅವರು. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು. ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಾಗೆ U-turn ಕುಮಾರಸ್ವಾಮಿ ಅಂತಾರೆ. ಈಗ ಸರ್, ಈಗ ನೀವು ಈಗ ಕೊಟ್ಟಿರೋದು ಸ್ಟೇಟ್ಮೆಂಟ್ ಕಾಲ ಏನೋ ಸ್ಟೇಟ್ಮೆಂಟ್ ಇದೆ, ಅದು ಒಕ್ಕಲಿಗರಿಗೆ ಮಾಡಿದಂತ ಛೇ ನೋಡ್ರಿ, ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು. ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ. ಆಮೇಲೆ ಇಲ್ಲಿ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚಿಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು.